ಚಿನ್ನು, ನನಗಾಗಿರೋದು ಚಿಕ್ಕ ಗಾಯ. ನೀನ್ ನೋಡಿದ್ರೆ ನನ್ನ ಕೈಯೇ ಬಿದ್ದೋಗಿದೆ ಅನ್ನೋ ಥರ ಆಡ್ತಿದ್ಯಾ. ಯಾಕಕ್ಕ, ನಾನು ತಿನ್ಸೋದು ನಿನ್ಗೆ ಇಷ್ಟ ಅಲ್ವಾ? ಬೇಡ ಅಂದ್ರೆ ಹೇಳು. ಬೇಡ ಅಂತ ಎಲ್ಲಿ ಹೇಳ್ದೆ ಚಿನ್ನು? 3 ಹೊತ್ತು ಬೇಕಾದ್ರೆ ನೀನೇ ತಿನ್ಸೋ, ನಾನು ಬೇಡ ಅನ್ನಲ್ಲ. ಆದ್ರೆ ಇವಾಗ ಸಾಕು ಕಣೆ, ಪ್ಲೀಸ್. ನನ್ನ ಹೊಟ್ಟೆ ತುಂಬೋಗಿದೆ. ಅಕ್ಕ ಸುಮ್ಮನೆ ಆನು. ನೀನು ಹೀಗೆ ಕೋಳಿ ತಿಂದಂಗೆ ತಿಂತಿದ್ರೆ ಲಗ್ನ ಆಗೋ ಹೊತ್ತಿಗೆ ಅಂಚಿನ ಕಡ್ಡಿ ಆದಂಗೆ ಆಗೋಗಿರ್ತೆ. ಆಗ ನಿನ್ನ ನಡು ಮೇಲೆ ಸೀರೆ ಅಲ್ಲ, ನೀನು ಪ್ಯಾಂಟು ನಿಲ್ಲಲ್ಲ. ಪ್ಲೀಸ್ ಸಾಕು. ಇದೇ ಕಡೆ ತುತ್ತು. ಇವಾಗ ಆಗ್ಲೇ ಎಷ್ಟೊಂದ್ಸತಿ ಕಡೆ ತುತ್ತು ಆಗೋಗಿದೆ, ಸಾಕು. ನಿಜವಾಗ್ಲೂ ಅಕ್ಕ, ಇದೇ ಕಡೆ ತುತ್ತು. ಚಿನ್ನು, ನೀನೇನಾದ್ರೂ ಹುಡುಗಾಗಿ ಹುಟ್ಟಿದಿದ್ರೆ ನಾನು ರಾಜ್ಕುಮಾರನ್ನ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ನಿನ್ನನ್ನೇ ಮದ್ವೆ ಆಗ್ತಿದ್ದೆ. ಅಯ್ಯೋ, ಆ ಥರ ಎಲ್ಲ ಅನ್ಬಾರ್ದಕ್ಕ. ಭುಜದ ಮೇಲಿರೋ ಅಶ್ವಿನಿ ದೇವತೆಗಳು ಹತ್ತು ಅಂದವರು. ಆಗ ನೀನು ರಾಜ್ಕುಮಾರ ಬಿಟ್ಟಾನ ನನ್ನ ಒದ್ದು ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾನ. ಐ, ನನ್ ರಾಜ್ಕುಮಾರ. ಹಾಗಿದ್ರೆ ನಿನ್ ರಾಜ್ಕುಮಾರಂಗೆ 100 ವರ್ಷ ಆಯಸ್ಸು. ಮಾತಾಡು. ಹಲೋ. ಹಾಯ್ ಸ್ವೀಟ್ ಆರ್ಟ್, ಹೇಗಿದ್ಯಾ? ಏನ್ ಮಾಡ್ತಾ ಇದೀಯಾ? ಏನು ಮಾಡ್ತಿಲ್ಲ, ಸುಮ್ಮನೆ ಕೂತಿದ್ದೀನಿ. ಏನು ಇಷ್ಟು ಬೇಗ ಫೋನ್ ಮಾಡ್ಬಿಟ್ಟಿದ್ಯಾ? ರಾತ್ರಿ ಎಲ್ಲ ಕನ್ಸಲ್ ಕಾಡ್ದೆ, ಬೆಳಗಾಗಿದ್ದು ಕಣ್ಬಿಟ್ರು ನಿನ್ನ ನೆನಪುಗಳೇ ಸುತ್ತಮುತ್ತ ಓಡಾಡ್ತಿದೆ. ಓಹೋ, ಏನ್ ಸಾಹೇಬ್ರು ಬೆಳಗ್ಗೆನೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದೀರಲ್ಲ. ಸುತ್ತಮುತ್ತ ತಂಗಾಳಿ ಬೀಸ್ತಿದ್ಯಾ? ಗಿಡದಲ್ಲಿ ಹೂ ಅರಳಿ ನಿಂತಿದ್ಯಾ? ಐ ಆಮ್ ರಿಯಲಿ ಮಿಸ್ಸಿಂಗ್ ಯು ಶ್ರುತಿ. ಯಾಕೆ, ನೀನನ್ನ ಮಿಸ್ ಮಾಡ್ಕೋತಾ ಇಲ್ವಾ? ನಾನಾ ನಿನ್ನನ್ನ ಮಿಸ್ ಮಾಡ್ಕೊಳದ? ಚಾನ್ಸೇ ಇಲ್ಲ. ನನ್ ಚಿನ್ನು ನಂಗೆ ಊಟ ಮಾಡಿಸ್ತಿದ್ದಾಳೆ, ನಾನು ಅವಳ ಜೊತೆ ಆರಾಮಾಗಿ ಆಟಾಡ್ಕೊಂಡಿದ್ದೀನಿ. ಅಕ್ಕ ಪ್ಲೀಸ್, ಅವ್ರನ್ನ ಯಾಕೆ ರೇಗಿಸ್ತಿದ್ಯಾ? ಏನಮ್ಮ ಅದು 3 ಹೊತ್ತು ಯಾವಾಗಲೂ ಚಿನ್ನು 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 ಅಂತ ಇರ್ತೀಯ? ನೀನ್ ಮದ್ವೆ ಆಗ್ತಿರೋದು ನನ್ನನ್ನು ಅಥವಾ ಅವಳನ್ನು? ಇತ್ತೀಚೆಗೆ ನನ್ಗೆ ಅದೇ ಕನ್ಫ್ಯೂಷನ್. ಈಗ ತಾನೇ ಚಿನ್ನುಗ್ ಹೇಳ್ತಿದ್ದೆ, ನೀನೇನಾದ್ರೂ ಹುಡುಗಾಗಿ ಹುಟ್ಟಿದಿದ್ರೆ ನನ್ ರಾಜ್ಕುಮಾರನ್ನ ಬಿಟ್ಬಿಟ್ಟು ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ. ಅಂದ್ರೆ ನಾನ್ ನಿನ್ಗೇನು ಅಲ್ಲ ಅಂತನಾ? ಸಿಟ್ಟು ಮಾಡ್ಕೋಬೇಡ ನನ್ ಸರ್ದಾರ, ನನ್ ಸುಂದರ ಸುಕುಮಾರ. ಈಗ ನಿನ್ ಹೆಂಡತಿ ಆಗೋಳು ಏನ್ ಮಾಡ್ಬೇಕು ಅಂತ ಹೇಳು. ಏನು ಮಾಡ್ಬೇಡಮ್ಮ, ಸಂಜೆ 6 ಗಂಟೆಗೆ ನಿಮ್ಮ ಮನೆ ಹತ್ರ ಬಂದು ನಿನ್ನ ಪಿಕ್ ಮಾಡ್ತೀನಿ. ರೆಡಿ ಆಗಿರೋ, ಓಕೆ? ಲೇಟ್ ಮಾಡಬಾರ್ದು. ರೆಡಿ ಆಗಿರ್ತೀನಿ. ಅದಕ್ಕೂ ಮೊದಲು ಎಲ್ಲಿಗೆ ಯಾಕೆ ಅಂತ ಹೇಳು. ಸಿಕ್ತಾಗ ಹೇಳ್ತೀನಿ, ಓಕೆ? ಅಬ್ಬಾ, ಇಷ್ಟು ದಿನ ಸಿಗಾಕೊಂಡಿದ್ದ ರಗಳೆಯಿಂದ ನಾನು ಪ್ರೀತಿಸಿದ ಹುಡುಗಿ ಜೊತೆ ನೆಮ್ಮದಿಯಾಗಿ ಮಾತು ಆಡಕ್ಕಾಗಿರ್ಲಿಲ್ಲ, ಸಿಗಾಕೂ ಆಗಿರ್ಲಿಲ್ಲ. ಇವತ್ತು ನೆಮ್ಮದಿಯಾಗಿ ಮಾತಾಡ್ಬೋದು ನೋಡು. ಹಲೋ, ನಾನು ಚಂದನ್ ಮಾತಾಡ್ತಿರೋದು. ಹೋಟೆಲ್ ಮ್ಯಾನೇಜರ್ ಇದ್ದಾರಾ? ಅಕ್ಕ, ನಿಂಗೆ ಎಷ್ಟು ಹೇಳಿದ್ರು ನಿಂಗೆ ಅರ್ಥನೇ ಆಗಕ್ಕಿಲ್ಲ, ಬುದ್ಧಿನೇ ಬರಲ್ಲ. ಯಾವಾಗ್ಲೂ ಅವ್ರನ್ನ ರೇಗಿಸ್ತಾ ಇರ್ತೀಯ. ಅವ್ರು ರೇಗಿದ್ರೆ ಸಣ್ಣ ಮಗು ತರ ಹಠ ಮಾಡ್ಕೊಂಡು ಅಳ್ತಾ ಕೂತಿರ್ತೀಯ. ಹೆದರ್ಕೋಬೇಡ ಚಿನ್ನು, ಅವತ್ತಾದಂಗೆ ಇವತ್ತಾಗಲ್ಲ. ನನ್ ರಾಜ್ಕುಮಾರ ಸಾಯಂಕಾಲ ಬಂದು ನಂಗೆ ಆಚೆ ಕರ್ಕೊಂಡು ಹೋಗ್ತಾನಂತೆ. ಐ ಆಮ್ ಸೋ ಹ್ಯಾಪಿ. ಏನ್ ಯೋಚನೆ ಮಾಡ್ತಿದ್ಯಾ ಮನೋಜ್? ಇಲ್ಲೆಲ್ಲ ತುಂಬಾ ಜನ ಓಡಾಡ್ತಿದ್ದಾರೆ. ಯಾರಾದ್ರೂ ನಮ್ಮನ್ನ ಗುರುತಿಸ್ಬಿಟ್ರೆ ಕಷ್ಟ ಆಗತ್ತೆ. ಬಾ ಹೋಗೋಣ. ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಜನ ಇದ್ದೇ ಇರ್ತಾರೆ ಕುಮುದ. ನೀನು ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೀಯಾ? ಹೋಟೆಲ್ಗೆ ಹೋದ್ರೆ ಅಲ್ಲೂ ಜನ ಇದ್ದೇ ಇರ್ತಾರೆ. ಮದುವೆ ಆಗಿ 5 ವರ್ಷ ಆಯ್ತು. ಇನ್ನು ನಾವು ಸಂಸಾರ ಮಾಡೋದು ಯಾವಾಗ? ಇನ್ನು ಎಷ್ಟು ದಿನ ಈ ತರ ಕಾಯೋದು? ನೀನು ನಿಮ್ಮ ಅಪ್ಪನ ಮನೇಲಿ ಇನ್ನು ಎಷ್ಟು ದಿನ ಇರ್ಬೇಕು ಅಂತಿದೀಯಾ? ಮೊದ್ಲು ಅಲ್ಲಿಂದ ಹೊರಗಡೆ ಬಾ. ಸರಿ ಮನೋಜ್, ನೀನ್ ಹೇಳ್ದೆ ಅಂತ ಗಂಟು ಮೂಟೆ ಎಲ್ಲ ಕಟ್ಕೊಂಡು ನಾಳೆನೆ ನಮ್ಮ ಅಪ್ಪನ ಮನೆಯಿಂದ ಮನೆ ಬಿಟ್ಟು ಬಂದ್ಬಿಡ್ತೀನಿ. ನೀನು ನನಗೋಸ್ಕರ ಇದೇ ರೀತಿ ಬೀದಿನಲ್ಲಿ ಕಾಯ್ತಾ ಇರ್ತೀಯ. ನಾನ್ ಬಂದು ನಿನ್ ಜೊತೆ ಬೀದಿನಲ್ಲೇ ಸಂಸಾರ ಮಾಡ್ತೀನಿ ಅಲ್ವಾ?
ಈಗ ತಾನೇ ಜೈಲಿಂದ ಬಂದಿದ್ಯಾ, ಮೊದಲು ಒಂದು ಕೆಲಸ ಹುಡುಕೋ. ಈ ಸಿಟಿನಲ್ಲಿ ಕೆಲಸ ಸಿಗೋದು ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ? ಒಂದ್ ವೇಳೆ ಕೆಲಸ ಸಿಕ್ಕಿದ್ರು ಸಂಬಳ ಎಷ್ಟಿರಬಹುದು ಮನೋಜ್? ಒಂದು 10,000, 20,000? 20,000ದಲ್ಲಿ ಸಿಟಿನಲ್ಲಿ ನೆಮ್ಮದಿಯಾಗಿ ಬದುಕಬಹುದು ಅನ್ಕೊಂಡಿದ್ಯಾ? ಹೊಟ್ಟೆಗಿದ್ರೆ ಬಟ್ಟೆಗಿರಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿರಲ್ಲ. ನನಗೆ ಹಾಗೆ ಬದುಕೋಕ್ ಇಷ್ಟ ಇಲ್ಲ ಮನೋಜ್. ಬದುಕಿದ್ರೆ ಬೇರೆಯವರ ಕಣ್ಣು ಕುಕ್ಕೋ ಹಾಗೆ ಬದುಕಬೇಕು, ರಾಣಿ ಹಾಗೆ ಬದುಕಬೇಕು ನಾನು. ಅದೇ ನನ್ನ ಕನಸು. ಈ ರೀತಿ ಬೀದಿನಲ್ಲಿ ನಿಂತ್ಕೊಂಡು ಮನೆ ಬಿಟ್ಟು ಬಂದ್ಬಿಡು, ಸಂಸಾರ ಮಾಡೋಣ ಅಂತ ಕರೆದ್ರೆ ಯಾವ ಹುಡುಗಿ ತಾನೇ ಬರ್ತಾಳೆ ಮನೋಜ್? ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ನೀನ್ ನನ್ನ ಜೊತೆ ಬರಲ್ಲ ಅಂತನಾ? ನಾನ್ ನಿನ್ ಜೊತೆ ಬರಲ್ಲ ಅಂತ ಯಾವಾಗ ಹೇಳ್ದೆ ಮನೋಜ್? ಮೊದ್ಲು ಒಂದು ಕೆಲಸ ಹುಡುಕೋ, ಕೈ ತುಂಬಾ ಸಂಪಾದನೆ ಮಾಡು, ಕಾರ್ ತಗೋ, ಮನೆ ತಗೋ, ಆಮೇಲೆ ನಾನು ನಿನ್ ಜೊತೆ ಬರ್ತೀನಿ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ ಮನೋಜ್? ಹೆದರ್ಕೊಂಡ್ಬಿಟ್ಯಾ? ನಿನ್ ಕೈಯಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅಂದ್ರೆ ನಾನ್ ಹೇಳ್ದ ಹಾಗೆ ಕೇಳು. ರಾತ್ರಿ ಲಕ್ಷ ಲಕ್ಷ ಹಣ ಸಿಗೋ ಅಂತ ಪ್ಲಾನ್ನ ನಾನು ಮಾಡಿದ್ದೀನಿ. ನಿನಗ್ ಲಕ್ಷ ಲಕ್ಷ ಸಿಗೋದು ಯಾವಾಗ? ನಾವಿಬ್ರು ಒಟ್ಟಿಗೆ ಬದುಕೋದು ಯಾವಾಗ? ನಾನು ಜೈಲಲ್ಲಿ ಇದ್ದಾಗ ನನಗೆ ಪ್ರತಿ ಕ್ಷಣ ನಿನ್ನದೇ ಕನಸು ಗೊತ್ತಾ? ನಾನು ಹೊರಗಡೆ ಬಂದ ತಕ್ಷಣ ನೇರವಾಗಿ ನೀನು ನನ್ನನ್ನ ನಿಮ್ಮನೆಗೆ ಕರ್ಕೊಂಡು ಹೋಗ್ತೀಯ ಅಂತ ಕನಸು ಕಂಡಿದ್ದೆ. ಬರೀ ಕನಸು ಕಂಡ್ರೆ ಪ್ರಯೋಜನ ಇಲ್ಲ ಮನೋಜ್. ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋ ಅಂತ ಬುದ್ಧಿವಂತಿಕೆ ಇರಬೇಕು. ಇಷ್ಟು ದಿನನೇ ಕಾದಿದೀವಂತೆ, ಇನ್ನು ಸ್ವಲ್ಪ ದಿನ ಕಾದ್ರೆ ಏನಾಗತ್ತೆ? ಅದೇ ಎಷ್ಟು ದಿನ ಕುಮುದ? ಚಂದನ್ ಮದ್ವೆ ಆಗೋವರೆಗೂ ವಿಧಿ ಇಲ್ದೆ ನಾವು ಕಾಯ್ಲೇಬೇಕು ಮನೋಜ್. ಚಂದನ್ ಶ್ರುತಿನ ಮದ್ವೆ ಆದ್ಮೇಲೆ ಈ ಕುಮುದ ಕೋಟ್ಯಾಧಿಪತಿ ಆಟನ ಶುರು ಮಾಡ್ತಾಳೆ. ಈಗಾಗ್ಲೇ ಅದಕ್ಕೆ ಅಡಿಪಾಯ ಹಾಕಿದ್ದೀನಿ. ಅದ್ರ ಮೇಲೆ ಕಟ್ಟಡ ಕಟ್ಟೋದಷ್ಟೇ ಬಾಕಿ. ಆದ್ರೆ ಅಂದ್ರೆ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ? ಇದೇ ಮನೋಜ್, ನಮ್ಮ ಮನೆಗೆ ಒಂದು ವಿಷದ ಹಾವು ಸೇರ್ಕೊಂಡಿದೆ. ಅದೇ ರಂಜಿತ್ ಅಂತ ಹೇಳದ್ನಲ್ಲ, ನನ್ನ ತಂಗಿ ಗಂಡ, ಅವನು ಅನಗತ್ಯವಾಗಿ ನನ್ನ ಕಂಪ್ನಿ ವಿಚಾರದಲ್ಲಿ, ನನ್ನ ಮದುವೆ ವಿಚಾರದಲ್ಲಿ ತಲೆ ಹಾಕ್ತಾ ಇದ್ದಾನೆ. ದಿನೇ ಅವನ್ ತಲೆನೋವು ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲಿ ನನ್ನ ಪ್ಲಾನ್ನೆಲ್ಲ ಉಲ್ಟಾ ಮಾಡ್ಬಿಡ್ತಾನೋ ಅಂತ ನಂಗೆ ಭಯ ಆಗ್ತಾ ಇದೆ ಮನೋಜ್. ಭಯನ? ಕುಮುದ, ನಿನ್ನ ಬಾಯಿಂದ ಈ ಪದನ ನಾನು ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ನಾನಿರ್ಬೇಕಾದ್ರೆ ನಿನಗೆ ಯಾಕೆ ಭಯ? ಬೇಕಾದ್ರೆ ಈಗ್ಲೂ ಹೇಳು, ಆ ಹಾವನ್ನ ಸಾವಿನ ಕಾಡಲ್ಲಿ ಬಿಟ್ಟು ಬರ್ತೀನಿ. ಜೈಲಲ್ಲಿ ಇದ್ ಬಂದ್ರು ನಿನ್ಗಿನ್ನೂ ಬುದ್ಧಿ ಬರ್ಲಿಲ್ಲ ಅಲ್ಲ? ಮತ್ತೆ ಜೈಲ್ಗೆ ಹೋಗಿ ನನ್ನ ಹತ್ರ ಎಷ್ಟು ಲಕ್ಷ ಖರ್ಚು ಮಾಡಿಸ್ಬೇಕು ಅಂತ ಇದ್ಯಾ? ಬರೀ ಹೊಡಿಯೋದು ಬಡಿಯೋದು, ಇದು ಬಿಟ್ರೆ ನಿನ್ಗೆ ಬೇರೆ ಯೋಚನೆ ಬರಲ್ವಾ? ಸರಿ, ಈಗ ನಿನ್ನ ಯೋಚನೆ ಏನು? ಈಗ ಇಡೀ ಆಸ್ತಿಗೆ ಆ ಚಂದನ್ ವಾರಸ್ದಾರ. ಅವನು ಶ್ರುತಿನ ಮದುವೆ ಆದ್ರೆ ಇನ್ನೊಬ್ಳು ವಾರಸುದಾರನೇ ಹುಟ್ಕೊಂಡ್ ಹಾಗಾಗಲ್ವಾ? ಅದೇ ಆಗ್ಬೇಕಾಗಿರೋದು ಮನೋಜ್. ನಾನ್ ಮಾಡಿರೋ ಪ್ಲಾನು ಯಾವತ್ತಿಗೂ ಯಾರಿಗೂ ಗೊತ್ತಾಗ್ಬಾರ್ದು. ನನ್ನ ಪ್ಲಾನ್ ಏನು ಅಂತ ನಿನಗೆಲ್ಲ ವಿವರವಾಗಿ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಈ ರೀತಿ ಹೊರಗಡೆ ನಿಂತ್ಕೊಂಡು ಮಾತಾಡ್ತಿದ್ರೆ ನನ್ಗೊಂಥರ ಟೆನ್ಷನ್ ಆಗ್ತಾ ಇದೆ ಮನೋಜ್. ಬಾ, ಯಾವ್ದಾದ್ರು ಹೋಟೆಲ್ ಹೋಗೋಣ. ಸರಿ ನಡಿ. ಬಾ. ಅಕ್ಕ, ನೀವಿಬ್ರು ಎಲ್ಗೋಗ್ತಿದ್ದೀರಾ? ಗೊತ್ತಿಲ್ಲ ಚಿನ್ನು. ನಾನು ಎಲ್ಲಿಗೆ ಅಂತ ಕೇಳಕ್ಕಿಂತ ಮುಂಚೆನೆ ಫೋನ್ ಕಟ್ ಮಾಡ್ಬಿಟ್ಟ. ಅದೇನೋ ಸರ್ಪ್ರೈಸ್ ಅಂತೆ. ಚಿನ್ನು, ಒಂದ್ ಐಡಿಯಾ. ನೀನು ಯಾಕೆ ನಮ್ ಜೊತೆ ಬರ್ಬಾರ್ದು? ಮಜ್ಜಾ ಇರತ್ತೆ. ನನ್ ರಾಜ್ಕುಮಾರನ ನೋಡ್ದಂಗೂ ಆಗತ್ತೆ. ಬಾರೆ. ನಾನ್ ಬರಲ್ಲಪ್ಪ. ಯಾಕಪ್ಪ? ಮನೇಲಿ ಕುತ್ಕೊಂಡು ಮೊಟ್ಟೆ ಇಡ್ತೀನಪ್ಪ. ಹೌದಪ್ಪ, ನಾನು ಮೊಟ್ಟೆ ಇಡ್ತೀನಿ, ನೀನ್ ಬಂದು ಅದಕ್ಕೆ ಕಾವು ಕೊಡಪ್ಪ. ಅಕ್ಕ, ನಂಗೆ ಮನ್ಯಾಗ ತುಂಬಾ ಕೆಲ್ಸ ಅದ. ಅದು ಬೇರೆ ನಾನ್ ಯಾಕೆ ನಿಮ್ಮಿಬ್ರ ಮಧ್ಯ? ಅದೇನೋ ಹೇಳ್ತಾರಲ್ಲ, ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಹಂಗಾಯ್ತದೆ. ಹೋಗೆ, ನೀನು ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಗೊತ್ತಾ? ಬೇಡಪ್ಪ, ನೀನ್ ಆರಾಮಾಗಿ ಹೋಗಿದ್ ಬಾ. ಅಕ್ಕ, ನೋಡ್ತಾ ಇರು, ನೀನ್ ರಾಜ್ಕುಮಾರನ್ ಜೊತೆಯಾಗಿರ್ಬೇಕಾದ್ರೆ ಈ ಪ್ರಪಂಚನೇ ಮರ್ತ್ ಬಿಟ್ಟಿರ್ತೀಯ.
ಗೊಂಬೆ ಲೇಟ್ ಮಾಡಬೇಡ, ಬೇಗ ಮನೆಗೆ ಬಂದ್ಬಿಡು. ನಾನಿನ್ನೂ ಹೊರಟೇ ಇಲ್ಲ, ಬೇಗ ಬಾ ಅಂದ್ರೆ ಏನರ್ಥ? ನಾನೇನ್ ಸ್ಟ್ರೇಂಜರ್ ಜೊತೆ ಹೋಗ್ತಾ ಇದೀನ? ಹೋಗ್ತಿರೋದು ನಿಮ್ಮ ಅಣ್ಣನ ಮಗನ್ ಜೊತೆ, ನಾನ್ ಮದ್ವೆ ಆಗೋ ಹುಡುಗನ್ ಜೊತೆ. ಅದ್ ನನಗೂ ಗೊತ್ತು. ಸಂಜೆ ಆದ್ರೆ ಮಳೆ ಜಾಸ್ತಿ ಬರುತ್ತೆ. ಬೆಂಗಳೂರು ಮರಗಳು ಮಳೆ ಬಂದ್ರೆ ಯಾವಾಗ ಬಿದ್ದೋಗೋಣ ಅಂತ ಕಾಯ್ತಾ ಇರುತ್ತೆ. ನೀವೆಲ್ಲಾದ್ರೂ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ರಿ ಅಂತ ಹೇಳ್ದೆ ಅಷ್ಟೇ. ಆಗ ಇನ್ನೂ ಒಳ್ಳೇದಾಯ್ತು. ಮಳೆಲಿ ಚಂದು ಜೊತೆ ಆರಾಮಾಗಿ ಟ್ರಾಫಿಕ್ ಜಾಮಲ್ಲಿ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಕಾಲ ಕಳ್ದಂಗ ಆಗತ್ತೆ. ಹಿಂದಿ ಸಿನಿಮಾ ನೋಡಿ ನೋಡಿ ಹಾಳಾಗೋಗಿದ್ಯಾ. ಮೊಬೈಲ್ ತಗೊಂಡ ಅಕ್ಕ, ನೀನ್ ಬರೋವರೆಗೂ ನಾನು ಕಾಯ್ತಾ ಇರ್ತೀನಿ. ಬೇಗ ಬಂದ್ಬಿಡ್ತೀನಿ ಚಿನ್ನು. 6 ಗಂಟೆಗೆ ಬರ್ತೀನಿ ಅಂದೋನು 6:15 ಆದ್ರೂ ಬಂದಿಲ್ಲ. ಯಾವಾಗ್ಲೂ ಲೇಟ್ ಲತೀಫ್ ಇವನು. ಅಕ್ಕ, ಕಾರ್ ಬಂತು ಅಂತ ಕಾಣ್ತದೆ, ಹಾರ್ನ್ ಹೊಡಿತಾವ್ರೆ. ಎಸ್, ಬಾಯ್ ಮಮ್ಮಿ. ಹಾಯ್. ತಾವಿನ್ನೂ ಯಾರು ಕಾಯ್ತಾ ಇದ್ದೀರಾ? ನಮ್ ಜೊತೆ ಯಾರಾದ್ರೂ ಬರ್ತಾರಾ? ಚಿನ್ನು ನಂಗೆ ಬಾಯೇ ಹೇಳಲಿಲ್ಲ. ಶ್ರುತಿ, ಆಲ್ರೆಡಿ ಲೇಟ್ ಆಗಿದೆ, ಬೇಗ ವಾಪಸ್ ಬಂದ್ಬಿಡ್ತೀವಲ್ಲ. ಹಲೋ, ನಾವೇನ್ ಬೇರೆ ದೇಶಕ್ಕೆ ಹೋಗ್ತಿಲ್ಲ, ಬನ್ನಿ. ಸಾರಿ. ನೀನ್ ಎಲ್ಲಿಗೆ ಹೋಗ್ತೀಯಾ? ಗೊಂಬೆ ಹೊರಟ್ರೆ ಅವಳು ಹಿಂದೆ ಬಾಲದ ತರ ಹೊರಟು ಬಿಡ್ತೀಯಲ್ಲ. ನಿಂಗೆ ಸ್ವಲ್ಪನೂ ಅರ್ಥ ಆಗಲ್ವಾ? ಗೊಂಬೆನು ಆ ಹುಡುಗನು ಅವ್ರ ಪಾಡ್ಗೆ ಅವ್ರಿಗಿರೋದಕ್ ಬಿಡು. ಮನೇಲಿ 1000 ಕೆಲಸ ಬಿದ್ದಿದೆ, ಹೋಗ್ ಮಾಡೋಗೋ. ಸರಿ ಅವ್ವ.